ಎಚ್ಚರವಾಗಿರ್ತೀವಿ, ಪ್ರಜ್ಞೆನಲ್ಲಿ ಇರ್ತೀವಿ, ಅದನ್ನು ನಾವು ಪ್ರಜ್ಞಾ ದೃಷ್ಟಿನಲ್ಲಿ ನೋಡ್ತಾ ಇರ್ತೀವಿ. ಅದಕ್ಕೆ ಅವಳನ್ನು ಮಧುಮತಿ ನದಿ ಅಂತ ಕರೀತಾರೆ. ಮಧು ಅಂದರೆ ನಾವು ಪಂಚಾಮೃತ ಅಭಿಷೇಕದಲ್ಲಿ ಹಾಕುವ ಮಧುವೂ ಹೌದು. ಯಾರಿಗೆ ಸುಮನಸ್ಸಿರುತ್ತೆ ಅವ್ರನ್ನ ಮಧುಮತಿ ಅಂತ ಕರಿತೀವಿ. ಮಧುರವಾದ ಮನಸ್ಸಿರುವವಳು ಅಂತ ಕರಿತೀವಿ. ಅದು ಕೂಡ ಅವಳೇನೆ. ಆಮೇಲೆ ಯೋಗ ಇದರಲ್ಲಿ ಸೂತ್ರದಲ್ಲಿ ಬರುತ್ತೆ, ಲಾಸ್ಟ್ ಸ್ಟೇಜ್, ಎ ಫೈನಲ್ ಸ್ಟೇಜ್ ಆಫ್ ಯೋಗ ಈಸ್ ಕಾಲ್ಡ್ ಸ್ಟೇಟ್ ಆಫ್ ಮಧುಮತಿ. ಮಧುಮತಿ ಲೆವೆಲ್ ಅಂತ. ಮಧುಮತಿ ಅಂದರೆ ಇಷ್ಟೊಂದು ಅರ್ಥಗಳಿದೆ. ಮಾಯಾ, ಮಧುಮತಿ, ಮಹಿ. ಮಹಿ ಅಂದರೆ ತುಂಬ ಅವಳಿಗೆ ಬಹಳ ಕ್ಷಮೆ ಇರೋಳು, ಕ್ಷಮೆಯ ಧರಿತ್ರಿ ಅಂತ ಹೇಳೋ ಭೂಮಿ. ಮಹಿ ಅಂದರೆ ಭೂತಾಯಿ. ಎಲ್ಲರನ್ನೂ ಕ್ಷಮಿಸ್ತಾಳೆ. ನಾಸ್ತಿಕರನ್ನು ಕ್ಷಮಿಸ್ತಾಳೆ, ಆಸ್ತಿಕರನ್ನು ಕ್ಷಮಿಸ್ತಾಳೆ, ಕೆಟ್ಟವ್ರನ್ನೂ ಕ್ಷಮಿಸ್ತಾಳೆ, ಒಳ್ಳೆಯವ್ರನ್ನೂ ಕ್ಷಮಿಸ್ತಾಳೆ. ಮಧುಮತಿ ಮಹಿ. ಅವಳು ಎಲ್ಲಿದ್ದಾಳೆ? ಗುಹಾಂಬ. ಗುಹೆಯಲ್ಲಿ ಇರುವ ತಾಯಿ ಅವಳು. ಅಥವಾ ಗುಹಾಂಬ ಅಂದರೆ ಈ ಒಂದು 6 ಮುಖವಿರುವ ಸ್ಕಂದನ ತಾಯಿ ಅಂತೂ, ಕುಮಾರನ ತಾಯಿ ಅಂತೂ ಆಗುತ್ತೆ. ಗುಹಾಂಬ. ಗುಹ್ಯಕಾರಾಧ್ಯ. ಗುಹ್ಯಕರಿಂದ ಯಾರು ಈ ಥರ ಏಕಾಂತವಾಗಿ ಮೌನದಲ್ಲಿ ಸಾಧನೆ ಮಾಡ್ತಾರೋ ಅವರಿಗೆ ತುಂಬ ಪ್ರೀತಿ. ಗುಹ್ಯಕಾರಾಧ್ಯ. ಕೋಮಲಾಂಗಿ ಗುರುಪ್ರಿಯ. ಮುಂದೆ ಹೇಳಿ. ಸರ್ವತಂತ್ರೇಶಿ. ಅವಳು ಸನಕಾದಿ ಮುನಿಗಳು ಪ್ರಶ್ನೆಗಳು ತಗೊಂಡು ಬಂದಾಗ ಶಿವ ಧ್ಯಾನದಲ್ಲಿ ಕೂತಿದ್ದಾನೆ, ಯೋಗದಲ್ಲಿದ್ದಾನೆ. ಅವನಿಗೆ ಪ್ರಶ್ನೆಗಳೆಲ್ಲ ಉತ್ತರ ಬರ್ತಾ ಇದೆ. ಆ ತಾಯಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಏನು ಹೇಳ್ತಾ ಇದ್ದಾನೆ ಅನ್ನೋದನ್ನು ಎಲ್ಲರ ಕುಂಡಲಿನಿ ಶಕ್ತಿಯನ್ನು ಎಬ್ಬಿಸಿ ಎಲ್ಲರಿಗೂ ಜ್ಞಾನೋದಯವನ್ನು ಕೊಟ್ಟು ಎಲ್ರಿಗೂ ಉತ್ತರ ಸಿಕ್ಕಿದಾಗ ಅವರೆಲ್ಲ ಎದ್ದೋಗ್ತಾರೆ ಮುನಿಗಳೆಲ್ಲ. ಅದಕ್ಕೆ ಅವಳನ್ನು ದಕ್ಷಿಣಾಮೂರ್ತಿ ರೂಪಿಣಿ ಅಂತ ಹೇಳ್ತಾರೆ. ಅವಳು ಕೂಡ ದಕ್ಷಿಣಾಮೂರ್ತಿ ರೂಪಿಣಿ, ಅವಳು ಗುರು ರೂಪ ಅಂತ ಹೇಳಿ ಇಷ್ಟು ಶ್ಲೋಕ ಹೇಳಿದ್ವಿ. ಇಲ್ಲಿ ಬರುವ ಮಲ್ಲಿದ ಇನ್ನೊಂದ್ಸತಿ ಕಣ್ಣು ಮುಚ್ಕೊಂಡು